ಹಾಯ್ ಎಲ್ರಿಗೂ ನಮಸ್ತೆ. ನನ್ನ ಚಾನಲಿಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ನಾನು ತುಂಬ ಲಾಂಗ್ ಟೈಮ್ ಆದ ನಂತರ ಒಂದು ಉತ್ತರ ಕನ್ನಡದು ಚಟ್ನಿ ಹುಡಿ ಮಾಡೋದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಮಾಡ್ತಾಯಿಲ್ಲ, ನಮ್ಮೊಬ್ಬರು ಪರಿಚಯದವ್ರು ಮಾಡ್ತಾ ಇದ್ದಾರೆ ಶೇಂಗಾ ಚಟ್ನಿ. ಅದು ಹೇಗೆ ಮಾಡೋಣ ಅಂತೇಳಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ. ಇವರೇ ಮಾಡೋರು, ಹೇಗೆ ಮಾಡ್ತಾರೆ ಅಂತೇಳಿ ಹೇಳ್ಕೊಡ್ತಾರೆ, ಅದನ್ನೇ ಮಾಡಿದ್ರಾಯ್ತು. ಇದಕ್ಕೆ ಮೇನ್ ಬೇಕಾದದ್ದು ನೆಲಕಡಲೆ, ಶೇಂಗಾ ಅಂತೇಳಿ ಉತ್ತರ ಕನ್ನಡದಲ್ಲಿ ಹೇಳ್ತಾರೆ. ಇಲ್ಲಿ ನಾವು ಅರ್ಧ kg ಶೇಂಗಾ ತಗೊಂಡಿದ್ದೇವೆ. ಮೊದಲಿಗೆ ಸ್ಟವ್ ಹಚ್ಚಿ ನೆಲಕಡಲೆಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡುವಾಗ ಅವತ್ತು ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು, ಅದರ ಒಳಗೆ ಕೂಡ ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ. ನೆಲಕಡಲೆ ತಂದ ನಂತರ ಸ್ವಲ್ಪ ಹೀಗೆ ಹಿಚ್ಕಿ ಅದ್ರ ಸಿಪ್ಪೆ ತೆಗಿಬೇಕು. ಸಿಪ್ಪೆ ಯಾವುದು ಇರಬಾರ್ದು. ಹುರಿದ್ರೆ ಬೇಗ ಬರುತ್ತೆ. ಈ ಚಟ್ನಿ ಹುಡಿಗೆ ಇಷ್ಟು ಬೆಳ್ಳುಳ್ಳಿ ಸಾಕಾಗುತ್ತೆ. ಅದನ್ನು ಸಿಪ್ಪೆ ತೆಗೆದು ಇಟ್ಕೊಳ್ಬೇಕು. ಇದು ಮಾಡಬೇಕಲ್ಲ, ಇಲ್ಲಿ ನಾವು 10ರಿಂದ 15 ಬ್ಯಾಡಗಿ ಮೆಣಸು ತಗೊಂಡಿದ್ದೇವೆ. ಅದನ್ನು ಚೆನ್ನಾಗಿ ಹುರಿಬೇಕು. ಮೆಣಸು ಸ್ವಲ್ಪ ಕಾಯಿಸ್ಬೇಕು, ಫುಲ್ ಕಾಯಿಸ್ಬೇಕು ಅಂತೇನಿಲ್ಲ. ಇದೆಲ್ಲ ಎಣ್ಣೆ ಹಾಕದೆ ಹುರಿಬೇಕಲ್ಲ. ಎಣ್ಣೆ ಹಾಕೋಂಗಿಲ್ಲ, ಹಾಗೆ ಇಷ್ಟು ಬಿಸಿಯಾಗಿ ಸ್ವಲ್ಪ ಹುರಿದ್ರೆ ಸಾಕಾಗುತ್ತೆ. ಇಲ್ಲಿ ನೆಲಕಡಲೆ ಸಿಪ್ಪೆಯನ್ನು ಏನು ನಾವು ತಡಪೆ ಅಂತೇಳಿ ಹೇಳ್ತೇವೆ, ಅದರಲ್ಲಿ ಹಾಕಿ ಆರಿಸಿ ತೆಗೆದಿದ್ದೇವೆ. ಮೆಣಸಿನ್ಕಾಯ್ದು ತೊಟ್ಟು ತೆಗೆದು ಬಿಸಿ ಇರುವಾಗ ಸ್ವಲ್ಪ ತಣ್ಣ ನಂತರ ಆದರೆ ಸ್ವಲ್ಪ ಹುಡಿ ಆಗಲ್ಲ, ಹಾಗೆ ಸ್ವಲ್ಪ ಲೈಟ್ ಬಿಸಿ ಇರಬೇಕು. ಮಿಕ್ಸಿಯಲ್ಲಿ ಹಾಕಿ ರುಬ್ಬಬೇಕು. ಉಪ್ಪು ಇದಕ್ಕೆ ಹಾಕ್ತೀರಾ? ಮೆಣಸು ಹುಡಿ ಮಾಡುವಾಗನೇ ಅರ್ಧ ಚಮಚ ಉಪ್ಪು ಹಾಕ್ತಾ ಇದ್ದೀವಿ. ಸಾಕಷ್ಟು ಸಾಕು, ಇಲ್ಲಿ ಇಷ್ಟು ಹುಡಿ ಆದ್ರೆ ಸಾಕು ಮೆಣಸು. ಇದನ್ನೊಂದು ಪಾತ್ರೆಯಲ್ಲಿ ಎತ್ತಿಡ್ತಿದ್ದೀವಿ. ಆಮೇಲೆ ಅದೇ ಮಿಕ್ಸಿ ಜಾರಿಗೆ ಎಲ್ಲ ಹುರಿದ ನೆಲಕಡಲೆದು ಬೀಜ ಹಾಕ್ತಾ ಇದ್ದೀವಿ. ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನೈಸ್ ಆಗಿಲ್ಲದ್ರೂ ಒಂದು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೆಲಕಡಲೆ ಸ್ವಲ್ಪ ಬಿಸಿ ಇರುವಾಗನೇ ಗ್ರೈಂಡ್ ಮಾಡಿದ್ರೆ ಒಳ್ಳೇದಿಲ್ಲ, ಆದರೆ ಅದ್ರಲ್ಲಿ ಎಣ್ಣೆ ಅಂಶ ಇರುತ್ತಲ್ಲ, ಅದು ಅಂಟುತ್ತೆ, ಮಿಕ್ಸಿ ಹಾಳಾಗ್ಬೋದು ಬ್ಲೇಡ್. ಸೊ ಆವಾಗ ಚಮಚ ಇದು ಮಾಡಿ ಅದನ್ನೆಲ್ಲ ಸ್ವಲ್ಪ ಸಡಿಲ ಮಾಡಿ ಇದು ಮಾಡಬೇಕು, ಇಲ್ಲದ್ರೆ ಅದು ಅಷ್ಟು ಹುಡಿ ಆಗಲ್ಲ. ಇಷ್ಟಾದರೆ ಸಾಕು. ಓಕೆ ಅಂತೆ ಇಷ್ಟು ಇದಾದರೆ. ಅದನ್ನು ಕೂಡ ಬೇರೆ ಬೌಲಲ್ಲಿ ಎತ್ತಿಡಬೇಕು. ಮೆಣಸಿನ ಮತ್ತೆ ಬೆಳ್ಳುಳ್ಳಿಯನ್ನು ಒಟ್ಟಿಗೆ ಇದು ಮಾಡ್ತೀರಾ? ಹುಡಿ ಮಾಡಿದ ಮೆಣಸು ಮತ್ತು ಬೆಳ್ಳುಳ್ಳಿ ಹಾಕಿದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿದ್ದಾರೆ ಟೇಸ್ಟಿಗೆ. ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕಿ.
ಆಲ್ಮೋಸ್ಟ್ ಒಂದ್ ಚಮಚ ಹಾಕಿದ್ದಾರೆ. ಮೊದ್ಲಿಗೆ ಅರ್ಧ ಚಮಚ ಹಾಕಿ ಇವಾಗ ಅರ್ಧ ಚಮಚ ಹಾಕಿದ್ದಾರೆ ಆ ಬ್ಲೂ ಕಲರ್ ಸ್ಪೂನ್ ಅಲ್ಲಿ. ಏನು ಮೆತ್ಕೊಂಡಿದೆ ಅದನ್ನೆಲ್ಲ. ಗಟ್ಟಿ ಅಂದ್ಕೊಳಕಾಯ್ತೆ. ಅದು ಅವಾಗ ಹಾಕೋದಿತ್ತು. ಮಿಕ್ಸಿ ಜಾರ್ಗೆ ಹಾಕಿ ಅಲ್ಲಿಂದಲೇ ಕಲಿಸ್ತಾ ಇದ್ರು. ಯಾಕಂದ್ರೆ ಮಿಕ್ಸ್ಚರ್ ರನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇನ್ನೊಂದ್ಸರಿ ಮಿಕ್ಸಿ ರುಬ್ಕೊಂಡು ಹೋಗ್ಲಿಲ್ಲ, ಅದು ಅಂಟ್ಕೊಳ್ತಿತ್ತು ಶುಂಠಿ ಅದೆಲ್ಲ. ಅದಕ್ಕೋಸ್ಕರ ಅದ್ರಲ್ಲೇ ಸ್ವಲ್ಪ ಅಂಟ್ಕೊಳ್ಳಿ ಕಡಲೆ ಬೀಜಕ್ಕೆ ಅಂತ ಹೇಳ್ಕೊಂಡು ಅದ್ರಲ್ಲೇ ಕಲ್ಲಡಿಸ್ತಿದಾರ. ನಿಮ್ಗೆ ಅಡಿಗೆ ಎಲ್ಲ ಅಮ್ಮ ಕಲ್ಸಿದ? ಎಲ್ಲ ಅಡಿಗೆನು ಅಲ್ಲ ನೀವು ಮಾಡ್ತೀರ, ಅಮ್ಮ ಮಾಡ್ತಿದ್ದ ನೋಡಿ ಕಲ್ತ್ಕೊಳ್ಳೋದು. ಮಾಡ್ತೀವಿ, ಅವರು ಮಾಡಿದ್ದು ನಾವು ನೋಡ್ಕೊಂಡು. ನೀವು ಎಷ್ಟು ವರ್ಷದಿಂದ ಕಲಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಡಿಗೆ? ಮದುವೆ ಆಗೋಕ್ಕಿಂತ ಮೊದಲೇ ಮಾಡಿದ್ದೀನಿ. ಅಂದ್ರೆ ಎಷ್ಟೊಂದು ನಾಲ್ಕನೇ ವರ್ಷದಿಂದನಾ? 4 ವರ್ಷ. 4 ವರ್ಷ ಇರುವಾಗ, 5 ವರ್ಷ ಇರುವಾಗ? 10 ವರ್ಷ. 10 ವರ್ಷ. ನೀವು ಮದುವೆ ಆಗುವಾಗ ಎಷ್ಟು ವರ್ಷ ಆಯ್ತು? ಮದುವೆ ಆಗುವಾಗ ನಿಮ್ಗೆ ಎಷ್ಟು ವರ್ಷ? ನಮಗೆ ಒಂದು 14. 10 ವರ್ಷದಲ್ಲಿ 6 ವರ್ಷದಲ್ಲಿ ಎಲ್ಲ ಅಡಿಗೆ ಕಲ್ತಿದ್ದೀರಿ. ಅವಾಗ ಬಿಸಿ ಬಿಸಿ ಇರುವಾಗ ಇದೆಲ್ಲ ಬಿಸಿ ಬಿಸಿ ಇರುವಾಗನೇ ಇದು ಮಾಡ್ಬೇಕಲ್ಲ, ಇಲ್ಲಾಂದ್ರೆ ಈ ತರ ಅಂಟುತ್ತಲ್ಲ. ಆಗ ಒಂದ್ಸರಿ ಬಿಸಿ ಮಾಡಿ ನಂತರ ಇದು ಮಾಡ್ಬೋದಿತ್ತು ನೀವು. ಯಾವುದು ಶೇಂಗಾ? ಮತ್ತೆ ಹಂಗಲ್ಲ, ಒಂದು ಲೈಟ್ ಬಿಸಿ ಮಾಡಿ ಇದು ಮಾಡ್ಬೋದಿತ್ತು ಅಂತ. ಇವಾಗ ಅಂಟ್ಕೊಂಡ್ರೆ ಅದು ಇದಾಗುತ್ತಲ್ಲ. ಇದು ಮಿಕ್ಸ್ ಮಾಡಿದ್ರೆ ಆಯ್ತಾ? ಮತ್ತೆ ಹಾಕಿದ್ರೆ ಇನ್ನೊಂಚೂರು ಇದಾಗ್ಬಿಡ್ತೈತೆ, ಗಟ್ಟಿ ಆಗುತ್ತೆ. ಇದೀಗ ಹರಳು ತರ ಬರಲ್ಲ? ಯಾವುದು ಇದು? ಇಲ್ಲ, ಬರ್ತೇ ಅಷ್ಟೇ ಆಗುತ್ತೆ. ಅದು ಆರ್ಕೊಂತೈತಿ, ಗಟ್ಟಿ ಆಗುತ್ತೆ. ಇದು ಬಿಸಿ ಬಿಸಿ ಇರುವಾಗನೇ ಹುಳಿ ಇದು ಮಾಡ್ಬೇಕು, ಇಲ್ಲಾಂದ್ರೆ ಅಂಟ್ಕೊಳ್ಳುತ್ತೆ. ನಮ್ಮ ಕರೆಂಟ್ ಹೋಗಿತ್ತು, ಹಾಗಾಗಿ ಲೇಟ್ ಆಯ್ತು. ತಣ್ಣಗಾದ ನಂತರ ಇದು ಮಾಡಿದಕ್ಕೆ ಸ್ವಲ್ಪ ಗಟ್ಟಿ ಗಟ್ಟಿ ಆಯ್ತು. ಹಾಗೆ ಹರಳಾಗುತ್ತೆ. ಇವಾಗ ಅಂಟಿದ್ದು ನಾಳೆ ಕರೆಕ್ಟ್ ಆಗುತ್ತೆ. ಟೇಸ್ಟ್ ಮಾಡೋಣ. ನಾವೆಲ್ಲ ಖಾರ ಆಗಿದೆ. ಒಂದು ಸ್ವಲ್ಪ ಹಂಗೆ ಬರುತ್ತೆ. ತಿಂದಿದ್ದೀನಿ ನಾನು, ಹುಳಿ ಬರ್ತಿತ್ತು. ಇದು ಬರ್ತಿದ್ದು, ನೀವು ಹುಳಿ ಹಾಕ್ಲಿಲ್ಲ, ಅದು ಹೆಂಗೆ ಬರ್ತಾ ಇದೆ? ನಾಳೆ 6ರಿಂದ ಇನ್ನೊಂಚೂರು ಇದು ಮಾಡಕ್ಕೆ ಹರಳು ಬರುತ್ತಾ ಆರಿದ ನಂತರ? ಉಪ್ಪು ಸರಿ ಇರುತ್ತೆ. ಇದು ಯಾವುದು? ಅನ್ನ, ಅದು ವೈಟ್ ರೈಸ್, ಅದು ಯಾವುದು? ನಾವು ಬಾಯ್ಲ್ಡ್ ರೈಸ್ ಎಲ್ಲ ತಿನ್ನೋದು. ವೈಟ್ ರೈಸಿಗೆ ಚೆನ್ನಾಗಾಗುತ್ತೆ. ಇದ್ರ ಮೇಲೆ ತುಪ್ಪ ಹಾಕ್ಬೇಕಾ? ಬೇಡ, ಅಷ್ಟೇ. ಇದನ್ನ ಹಾಕಿ ತಿಂದ್ರೆ ಚೆನ್ನಾಗಾಗುತ್ತೆ. ಮತ್ತೆ ಚಪಾತಿಗೆಲ್ಲ ತಿನ್ಲಿಕ್ಕೆ ಆಗುತ್ತಾ? ಚಪಾತಿ ಆಗುತ್ತೆ, ಚೆನ್ನಾಗಾಗುತ್ತೆ. ಇದು ಚೆನ್ನಾಗಿ ಕಲಿಸ್ಬೇಕಲ್ಲ. ಅದು ಬೆಳ್ಳುಳ್ಳಿ, ಮೆಣಸು ಮತ್ತೆ ಕಡಲೆ ಬೀಜ ಎಲ್ಲ ಮಿಕ್ಸ್ ಆಗಬೇಕು, ಅದ್ರ ಮಾತ್ರ ಚೆನ್ನಾಗಾಗುತ್ತೆ. ಅದ್ರ ಹುರುಳಾಗಿ ಬಂದಿದ್ರೆ ಚೆನ್ನಾಗಾಗ್ತಿತ್ತು. ಪುಡಿ ಪುಡಿ ಆಗ್ತಿತ್ತು ಅದು, ಆದ್ರೆ ಅದು ಸ್ವಲ್ಪ ಜಾಸ್ತಿ ಆಗಿತ್ತು. ಅದು ಇದು ಹಾಕಿ ಅಂಟು ಜಾಸ್ತಿ ಆಯ್ತು. ಹುಡಿ 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 ಆಗೋದಿತ್ತು ಅದು. ನಾಳೆ ಗಟ್ಟಿ ಆದಾಗ ಹರಳು ಮಾಡಿ ಇದು ಮಾಡಬೇಕು. The next day. ಇವಾಗ ನೋಡಿ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿ ಹರಳಾಗಿ ಬಂದಿದೆ. ಒಂದಿನ ಆದ ನಂತರ ಮತ್ತೆ ಚೆನ್ನಾಗಿ ಕಲಸಿ ಆದ ನಂತರ ಈ ಹರಳು ಟೈಪ್ ಅಲ್ಲಿ ಬಂದಿದೆ. ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.